ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಮೂರ್ತಿ ವ್ಲಾಗ್ಸ್ ಕುಕ್ಕಿಂಗ್ಸ್. ಇವತ್ತು ದೋಸೆ ಚಟ್ನಿ ಮತ್ತು ಪಲ್ಯ ಮಾಡ್ತಾಯಿದ್ದೀನಿ. ಫಸ್ಟು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು. ಈ ಥರ ಎಣ್ಣೆನ ಫ್ರೈ ಮಾಡ್ಕೊಳೋದ್ರಿಂದ ಗ್ಯಾಸ್ಟ್ರಿಕ್ ಬರಲ್ಲ. ನಾನು ಒಂದು 5-6 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ಇನ್ನೊಂದು ಕಡೆ ಆಲೂಗಡ್ಡೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಒಂದೊಂದು 2 ಕಡೆನೂ ಒಂದೊಂದು ಮಾಡ್ಕೊಂಡ್ರೆ ಜಲ್ದಿ ಆಗುತ್ತೆ ಅಂತ. ಸಿಪ್ಪೆ ಎಲ್ಲ ಫಸ್ಟೇ ಸುಲ್ಕೊಂಡು ಆಲೂಗಡ್ಡೆ ಬೇಯಿಸ್ಕೊತಾ ಇರೋ ಜಲ್ದಿ ಬೇಯ್ತೈತೆ ಅಂತ. ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಅದ್ರ ಜೊತೆ ಹುರ್ಗಡ್ಲೆ ಸ್ವಲ್ಪ ಮೆಣಸಿನ್ಕಾಯಿ ಜೊತೆನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಹಸಿದು ಬೇಕಾದರೆ ಹಂಗೂ ಹಾಕ್ಕೋಬೋದು, ಆದರೆ ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು, ಸಾಕು. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಅದನ್ನು ಫ್ರೈ ಮಾಡ್ಕೋಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಆಲೂಗಡ್ಡೆ ಬೆಂದೈತೆ ಇಲ್ಲ ನೋಡೋಣ. ಆಲೂಗಡ್ಡೆ ಬೆಂದೈತೆ ಇವಾಗ. ಅದನ್ನು ಆಫ್ ಮಾಡಿಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಾಗ ಹುರಿದಿರೋ ಅಂದ ಹುರ್ಗಡ್ಲೆ, ಮೆಣಸಿನ್ಕಾಯಿ, ಜೀರಿಗೆ ಮಿಕ್ಸಿಗೆ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಉಪ್ಪು, ನೀರು ಹಾಕ್ಕೊಂಡು ರುಬ್ಕೊಬೇಕು. ಆಮೇಲೆ ಅದೇ ಬಾಣಲಿಗೆ ಪಲ್ಯ ಮಾಡ್ಕೊಳೋದಕ್ಕಂತ ಒಂದು 2 ಸ್ಪೂನ್ ಎಣ್ಣೆ, ಅದ್ರ ಜೊತೆಲಿ ಈರುಳ್ಳಿ, ಬೇಕಂದರೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಬೇಕಾದರೂ ಮಾಡ್ಕೊಬೋದು. ನಾನು ಅದೆಲ್ಲ ಏನೂ ಹಾಕ್ತಾಯಿಲ್ಲ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ನಾನು ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ, ಬೇಕಂದ್ರೆ ಅದನ್ನು ಸಣ್ಣ ಸಣ್ಣಗೆ ಬೇಕಾದರೆ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಇವೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಚಟ್ನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಇಷ್ಟು ಮಾತ್ರ ರುಬ್ಕೊಂಡ್ರೆ ಸಾಕು. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋಬೇಕಂದಾಗ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ.
ಸ್ವಲ್ಪ ಅರಿಶಿನ. ಇಷ್ಟೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕೋದ್ರಿಂದ ಇದು ಆಲೂಗಡ್ಡೆ ಸಾಫ್ಟಾಗಿ ಬರ್ತೈತೆ ಅಂತ. ಒಂದು 2 ಸ್ಪೂನ್ ನೀರು ಹಾಕಿದ್ರೆ ಸಾಕು. ಪಲ್ಯ ಸ್ವಲ್ಪ ಸಾಫ್ಟಾಗಿರ್ತೈತೆ, ಇಲ್ಲ ಗಟ್ಟಿ ಆಗೋತೈತೆ. ಆಮೇಲೆ ಆಲೂಗಡ್ಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆ ಬೇಯಿಸ್ಬೇಕಂದಾಗೆ ಉಪ್ಪು ಹಾಕಿರ್ತೀರಿ, ಆಮೇಲೆ ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಇವಾಗ ಪಲ್ಯ ರೆಡಿ ಆಯಿತು. ಇವಾಗ ದೋಸೆ ಮಾಡ್ತಾಯಿದ್ದೀನಿ. ಇದು ಅವಲಕ್ಕಿ ದೋಸೆ. ಇದು ಈಸಿಯಾಗಿ ಮಾಡ್ಕೋಬೋದು ಮನೇಲೆ ದೋಸೆ ಬೇಕಂದವಾಗಿದು. ಸೇಮ್ ಅಕ್ಕಿ ಎಲ್ಲ ಹಾಕಿ ಉದ್ದಿನಬೇಳೆ ಅಕ್ಕಿ ಹಾಕಿ ಯಾವ್ದು ದೋಸೆ ಮಾಡ್ತೀರ ಅದೇ ಥರನೇ ಬರ್ತೈತೆ. ಅವಲಕ್ಕಿ ದೋಸೆಗೆ ಏನೇನು ಆಗಬೇಕು ಅಂತ, ಈ ಥರ ದೋಸೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರದ್ದು ಒಂದು ರೆಸಿಪಿ ತೋರಿಸ್ತೀನಿ ನಿಮಗೆ. ದೋಸೆ ಅಂತೂ ತುಂಬ ಚೆನ್ನಾಗೇ ಬಂದೈತೆ ಇದು. ಆಮೇಲೆ ಇದು ಕೆಂಪು ಚಟ್ನಿ. ಇದು ದೋಸೆ ಬಂದು ತವಾಗ ಸ್ವಲ್ಪನೂ ಅಂಟಿಲ್ಲ. ನಾನೇ ಅದನ್ನು ಇದು ಮಾಡಬೇಕಂದಾಗೆ ದೋಸೆ ಇದಾಗುತ್ತೆ ಇದು. ಅದ್ರ ಮೇಲೆ ಒಂದು ಸ್ವಲ್ಪ ಪಲ್ಯ. ಇದು ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. 2 ದೋಸೆ ಹಾಕಿದ್ದೆ, ಮಸಾಲೆ ದೋಸೆನೇ ಚೆನ್ನಾಗಿ ಬಂದಿತ್ತು. ಎಂಚಕ್ಕೆ ಸ್ವಲ್ಪನೂ ಅಂಟಿಲ್ಲ, ಚೆನ್ನಾಗಿ ಬಂದಿತ್ತು ದೋಸೆ. ಸೇಮ್ ಅಕ್ಕಿ ದೋಸೆ ಯಾವ ಥರ ಇರ್ತೈತೆ ಅದೇ ಥರನೇ ಇರ್ತೈತೆ ಇದೂ.